ಕ್ಷೇತ್ರ ಮರು ವಿಂಗಡಣೆ ಈಗ ದೇಶದಲ್ಲಿ ರಾಜಕೀಯ ಸಂಗ್ರಾಮಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಉತ್ತರ ಭಾರತ ದಕ್ಷಿಣ ಭಾರತ ಎಂಬ ಮಹಾಕದನ ಸೃಷ್ಟಿಯಾಗುವ ಮುನ್ಸೂಚನೆ ನೀಡಿದೆ. ಯಾಕಂದ್ರೆ ಪ್ರಸ್ತುತ ಚರ್ಚೆ ಆಗುತ್ತಿರುವ ಡಿಲಿಮಿಟೇಷನ್ ನಿರ್ಣಯಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣದ ರಾಜಕೀಯ ನಾಯಕರು ಸಿಡಿದೆದ್ದಿದ್ದಾರೆ. ಈ ಡಿಲಿಮಿಟೇಷನ್ ವಿಚಾರದಲ್ಲಿ ಕೇಂದ್ರದ ಪ್ರತಿ ಹೆಜ್ಜೆಯನ್ನ ವಿರೋಧಿಸಲು ದಕ್ಷಿಣದ ಬಿಜೆಪಿಯೇತರ ನಾಯಕರ ಪ್ಲಾನ್ ರೂಪುಗೊಂಡಿದೆ. ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ದಕ್ಷಿಣದ ರಾಜ್ಯಗಳು ಕೇಂದ್ರ ಸರ್ಕಾರ ಅಥವಾ ಉತ್ತರದ ವಿರುದ್ಧ ಸೆಡ್ಡು ಹೊಡೆಯುತ್ತಿರುವುದು ಇದೇ ಮೊದಲಲ್ಲ. 1957ರಿಂದಲೂ ಇದು ನಡೆಯುತ್ತಲೇ ಬಂದಿದೆ. 1956ರಿಂದ 1982ರ ನಡುವೆ 6 ಬಾರಿ ಕೇರಳದ ಮೇಲೆ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಡಿಸಿದ್ದು, ತಮಿಳುನಾಡಿನಲ್ಲಿ ಹಿಂದಿ ವಿರೋಧಿ ಆಂದೋಲನ, ಅನುದಾನ ಹಂಚಿಕೆ ಸೇರಿ ಅನೇಕ ವಿಚಾರಗಳಲ್ಲಿ ದಕ್ಷಿಣದ ರಾಜ್ಯಗಳು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಲೇ ಬಂದಿವೆ. ಅದರಲ್ಲೂ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಈ ವೈರುಧ್ಯದ ಅಲೆ ತೀವ್ರಗೊಂಡಿದೆ. ಈಗ ಡಿಲಿಮಿಟೇಷನ್ ವಿಚಾರ ಇಟ್ಕೊಂಡು ದಕ್ಷಿಣದ ರಾಜ್ಯಗಳು ಮೋದಿ ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆಯುತ್ತಿವೆ. ಡಿಲಿಮಿಟೇಷನ್ ಅನ್ನ ಪ್ರಬಲವಾಗಿ ವಿರೋಧಿಸಲು ಕೆಲವೊಂದಿಷ್ಟು ಬ್ರಹ್ಮಾಸ್ತ್ರಗಳನ್ನ ಕರ್ನಾಟಕವೂ ಸೇರಿ ದಕ್ಷಿಣದ ರಾಜ್ಯಗಳು ರೆಡಿ ಮಾಡಿಕೊಂಡಿವೆ. ದಕ್ಷಿಣದ ದಂಗಲ್, ಕೇಂದ್ರದ ವಿರುದ್ಧ ದಕ್ಷಿಣ ರಾಜ್ಯಗಳ ತೆರಿಗೆ ವಾರ್. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ವಿರುದ್ಧ ಸಿಡಿದೆದ್ದಿರುವ ದಕ್ಷಿಣದ ರಾಜ್ಯಗಳ ಮೊದಲ ಬ್ರಹ್ಮಾಸ್ತ್ರವೇ ತೆರಿಗೆ ಸಮರ. ಹೌದು, ಕೇಂದ್ರ ಸರ್ಕಾರಕ್ಕೆ ದಕ್ಷಿಣದ ರಾಜ್ಯಗಳು ನೀಡುವ ಪಾಲು ಅತಿ ದೊಡ್ಡದ್ದು. ಆದರೆ ಜಿಎಸ್ಟಿ ಸಂಗ್ರಹವಾದ ಪಾಲನ್ನ ಕೇಂದ್ರ ಸರ್ಕಾರ ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತವಾಗಿ ಕೊಡಲ್ಲ ಅನ್ನೋ ಆರೋಪವಿದೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗೋ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಗುಜರಾತ್ ಇದ್ರೆ 3ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅದೇ ರೀತಿ ತಮಿಳುನಾಡು ಸೇರಿ ದಕ್ಷಿಣದ ರಾಜ್ಯಗಳಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗ್ತದೆ. ಇಷ್ಟೆಲ್ಲ ತೆರಿಗೆ ಸಂಗ್ರಹಿಸಿದ ಕೇಂದ್ರ ಸರ್ಕಾರ ವಾಪಸ್ ಕೊಡೋದು ಬಿಡಿಗಾಸಿನ ಲೆಕ್ಕದಲ್ಲಿ. ಈ ಕಾರಣಕ್ಕಾಗಿ ಕರ್ನಾಟಕ ಕಳೆದ 5 ವರ್ಷಗಳಲ್ಲಿ 68,775 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ ಅಂತ ಅಂದಾಜಿಸಲಾಗಿದೆ. ಜಿಎಸ್ಟಿ ಪಾಲು ಮತ್ತು ಕೇಂದ್ರ ಅಭಿವೃದ್ಧಿ ಯೋಜನೆಗಳಲ್ಲಿ ಅಸಮಾನತೆ ಮತ್ತು ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ವಿರೋಧ ಪಕ್ಷದ ಆಳ್ವಿಕೆಯ ರಾಜ್ಯಗಳ ಮೇಲೆ ಮಲತಾಯಿ ಧೋರಣೆ ಅಂತ ದಕ್ಷಿಣ ಭಾರತದ ರಾಜ್ಯಗಳು ಸಮರ ಸಾರಿವೆ. ಆದರೆ ಇಲ್ಲಿ ಆಂಧ್ರಪ್ರದೇಶದಲ್ಲಿರುವ ಚಂದ್ರಬಾಬು ನಾಯ್ಡು ಸರ್ಕಾರ ಪ್ರಧಾನಿ ಮೋದಿ ನೇತೃತ್ವದ ಎನ್ಡಿಎ ಕೂಟದಲ್ಲಿ ಇರೋದ್ರಿಂದ ದಕ್ಷಿಣ ರಾಜ್ಯಗಳ ಹೋರಾಟಕ್ಕೆ ಬೆಂಬಲ ಕೊಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ದಕ್ಷಿಣದ ದಂಗಲ್ 2, ಹಿಂದಿ ಹೇರಿಕೆ, ತ್ರಿಭಾಷಾ ಸೂತ್ರದ ವಿರುದ್ಧ ಸಮರ. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ರಾಜ್ಯಗಳ ಮತ್ತೊಂದು ಸಮರವೇ ಭಾಷಾ ವಾರ್. ಕೇಂದ್ರ ಸರ್ಕಾರ ಹಿಂದಿ ಭಾಷೆಗೆ ಒತ್ತು ನೀಡುತ್ತಿರುವುದನ್ನ ಭಾಷಾ ಹೇರಿಕೆ ಅಂತ ದಕ್ಷಿಣದ ರಾಜ್ಯಗಳು ಸಿಡಿದೆದ್ದಿವೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಂದಿ ಕಲಿಕೆಯನ್ನ ಕಡ್ಡಾಯಗೊಳಿಸುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಪುನರುಚ್ಚರಿಸಿದೆ. ಆದರೂ ತಮಿಳುನಾಡು ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ತಿರಸ್ಕರಿಸಿದ್ದು, ಅದಕ್ಕೆ ಹಿಂದಿ ಹೇರಿಕೆಯನ್ನ ಕಾರಣವಾಗಿ ನೀಡಿದೆ. ಧರ್ಮದಂತೆಯೇ ಭಾಷೆಯು ಒಂದು ನಿರ್ದಿಷ್ಟ ಪ್ರದೇಶದ ಜನರ ಗುರುತಿನ ಭಾಗವಾಗಿದೆ. ಜನರ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ಭಾಷೆಯನ್ನ ಹೇರುವುದು ಒಂದು ರೀತಿಯ ಆಕ್ರಮಣಶೀಲತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಪ್ರಾದೇಶಿಕ ಭಾಷೆಗಳನ್ನ ಹತ್ತಿಕ್ಕಲಾಗುತ್ತಿದೆ. ಭಾಷಾ ವೈವಿಧ್ಯತೆಯ ಘನತೆಗೆ ಧಕ್ಕೆ ಉಂಟು ಮಾಡಲಾಗ್ತಿದೆ ಅಂತ ದಕ್ಷಿಣದ ಬಿಜೆಪಿಯೇತರ ನಾಯಕರು ಕಿಡಿಕಾರುತ್ತಿದ್ದಾರೆ. ಕೇವಲ ತಮಿಳುನಾಡು ಮಾತ್ರವಲ್ಲದೆ ಕೇರಳ, ಕರ್ನಾಟಕ, ತೆಲಂಗಾಣ ರಾಜ್ಯಗಳು ಹಿಂದಿ ಹೇರಿಕೆ ವಿರುದ್ಧ ಒಗ್ಗಟ್ಟಾಗಿವೆ. ದಕ್ಷಿಣದ ದಂಗಲ್ 3, ಲೋಕಸಭೆಯಲ್ಲಿ ದಕ್ಷಿಣದ ಪ್ರಾತಿನಿಧ್ಯ ದುರ್ಬಲ. 2026ರಲ್ಲಿ ಲೋಕಸಭೆ ಕ್ಷೇತ್ರ ಮರು ವಿಂಗಡಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸದ್ಯದ ಜನಗಣತಿಯ ಆಧಾರದಲ್ಲಿ ಡಿಲಿಮಿಟೇಷನ್ ನಡೆಯುತ್ತೆ ಎನ್ನಲಾಗಿದೆ. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳು ಹಲವು ಕ್ಷೇತ್ರಗಳನ್ನ ಕಳೆದುಕೊಂಡು ಲೋಕಸಭೆಯಲ್ಲಿ ದಕ್ಷಿಣದ ಪ್ರಾತಿನಿಧ್ಯ ದುರ್ಬಲವಾಗಲಿದೆ ಎನ್ನಲಾಗ್ತಿದೆ. ಅದರಿಂದ 1971ರ ಜನಗಣತಿಯಂತೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕು. ಇಲ್ಲದಿದ್ದರೆ ಸದ್ಯ ಇರುವ ಕ್ಷೇತ್ರಗಳ ಅನುಪಾತದಂತೆ ಪುನರ್ ವಿಂಗಡಣೆ ಆಗಬೇಕು ಅಂತ ವಾದಿಸ್ತಿವೆ. ಈ ವಿಚಾರದಲ್ಲಿ 5 ರಾಜ್ಯಗಳು ಒಗ್ಗಟ್ಟಾಗಿದ್ದು ಕೇಂದ್ರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಸಜ್ಜಾಗಿವೆ. ದಕ್ಷಿಣದ ದಂಗಲ್ 4, ದಕ್ಷಿಣ ಭಾರತದ ಕರಾವಳಿ ಮೇಲೆ ಕೇಂದ್ರದ ಕಣ್ಣು. ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣದ ರಾಜ್ಯಗಳು ಸಾರಿದ ಮತ್ತೊಂದು ಸಮರ ಅಂದ್ರೆ ಅದು ಕಡಲ ನಿಯಂತ್ರಣದ ವಾರ್. ಕಡಲಾಚೆಯ ಪ್ರದೇಶಗಳ ಖನಿಜ ಅಂದ್ರೆ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2023ರೊಂದಿಗೆ ಕೇಂದ್ರ ಸರ್ಕಾರವು ಈಗ ಕೇರಳದ ಕರಾವಳಿ ನೀರಿನ ಮೇಲೆ ನಿಯಂತ್ರಣ ಸಾಧಿಸಿದೆ. ಪರಿಸರದ ಮೇಲೆ ಉಂಟಾಗುವ ಪರಿಣಾಮವನ್ನ ಲೆಕ್ಕಿಸದೆ ಕೇಂದ್ರವು ಕಡಲಾಚೆಯ ಗಣಿಗಾರಿಕೆ ಖಾಸಗಿಯವರಿಗೆ ಮುಕ್ತಗೊಳಿಸಿದೆ ಅಂತ ಕೇರಳ ಆರೋಪಿಸಿದೆ. ಈ ಕ್ರಮ ಕೇರಳದಲ್ಲಿ ಪಕ್ಷಾತೀತ ವಿರೋಧಕ್ಕೆ ಕಾರಣವಾಗಿದೆ. ಈ ಎಲ್ಲ ಕಾರಣಗಳನ್ನ ಮುಂದಿಟ್ಟುಕೊಂಡು
ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಬಿಜೆಪಿಯೇತರ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಲು ಮುಂದಾಗಿರುವ ಡಿಲಿಮಿಟೇಷನ್ ವಿರುದ್ಧ ಒಂದಾಗಿ ಹೋರಾಡಲು ಸನ್ನದ್ಧರಾಗಿದ್ದಾರೆ. ಇದು ಮುಂದೆ ಯಾವ ರೀತಿಯ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.